ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಬಂದಂತಹ ವ್ಯಕ್ತಿಗಳನ್ನು ಓಡಿಸಿಕೊಂಡು ಬಂದು ಬೆನ್ನಟ್ಟಿ ಬಂದು ಹಿಡಿದಿದ್ದಾರೆ, ಶೂಟೌಟ್ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇವಾಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರಿನ ಈಶ್ವರ ಮಂಗಲದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಪೊಲೀಸರು ಬಂದು ಆ ಒಂದು ಈಚರ್ ಲಾರಿಯನ್ನು ತಡೆದು ಫೈರಿಂಗ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇವಾಗ ಸ್ಫೋಟಕ ಮಾಹಿತಿಯೊಂದು ಹೊರಗಡೆ ಬರ್ತಾ ಇರುವಂಥದ್ದು. ಏನು ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂತ ಪೊಲೀಸರು ಫೈರಿಂಗ್ ಮಾಡಿದರು, ಕಾಲಿಗೆ ಗುಂಡನ್ನು ಹಾಕಿದ್ರು. ಅಬ್ದುಲ್ಲಾ ಅನ್ನುವಂತಹ ವ್ಯಕ್ತಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ, ಚಿಕಿತ್ಸೆಯನ್ನು ಪಡಿತಾ ಇದ್ದ. ಸೊ ಇವೆಲ್ಲದರ ನಡುವೆ ಈ ಒಂದು ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಇವಾಗ ಲಭಿಸ್ತಾ ಇರುವಂಥದ್ದು. ಚನ್ನರಾಯಪಟ್ಟಣದಿಂದ APMC ಮೂಲಕವೇ ಈ ಒಂದು ಜಾನುವಾರುಗಳನ್ನು ಕೊಂಡುಕೊಂಡು ಮತ್ತೆ ಇದನ್ನು ಸಾಗಾಟ ಮಾಡಲಿಕ್ಕೆ ತಗೊಂಡು ಬರಲಾಗಿತ್ತು ಎನ್ನುವಂತಹ ದಾಖಲೆಗಳು ಇವಾಗ ವೈರಲ್ ಆಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾರ್ತೆಗಳು ಕೂಡ ಬರ್ತಾ ಇದೆ ನೋಡಿ. ಇದು ಚನ್ನರಾಯಪಟ್ಟಣದಿಂದ ಬಂದಂತಹ ರಸೀದಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚನ್ನರಾಯಪಟ್ಟಣ ಪಾವತಿ ಹಾಗೂ ವಿಕ್ರಪಟ್ಟಿ ಎನ್ನುವಂತಹ ಒಂದು ರಸೀದಿಯನ್ನು ಕೂಡ ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಪೂರ್ಣ ಹೆಸರು, ವಿಳಾಸ, ಏನೋ ಒಂದು ಗೌಡ ಅಂತಿದೆ, ಕರೆಕ್ಟಾಗಿ ನೋಡಲಿಕ್ಕೆ ಸಾಕ್ತಾ ಇಲ್ಲ. ಮಾರುವವನ ಪೂರ್ಣ ಹೆಸರು ಮತ್ತು ವಿಳಾಸ. ಇನ್ನು ಕೊಂಡುಕೊಂಡವನ ಪೂರ್ಣ ಹೆಸರು ಮತ್ತು ವಿಳಾಸ ಜಲಾಲುದ್ದೀನ್, ಈಶ್ವರಮಂಗಲ. ಅಂದರೆ ಎತ್ತು 1+1, ಹಸು 2, ಆಮೇಲೆ ಕರು 2, 30 ರೂಪಾಯಿಯಲ್ಲಿ ಜಮೆ ಮಾಡಿರುವಂಥದ್ದು ಆ ಒಂದು APMCಯಲ್ಲಿ. ಇನ್ನೊಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚನ್ನರಾಯಪಟ್ಟಣ ಪಾವತಿ ಹಾಗೂ ವಿಕ್ರಯಪಟ್ಟಿ. ಎರಡು ಒಂದೇ ಹೆಸರಿನಲ್ಲಿ ಖರೀದಿ ಮಾಡಿರುವಂಥದ್ದು. ಕೊಂಡುಕೊಂಡವರು ಕೂಡ ಒಂದೇ ಹೆಸರಿನಲ್ಲಿ. 7 ಎಮ್ಮೆಗಳು ಅಲ್ಲಿ ಕೂಡ ಕೊಂಡುಕೊಂಡಿರುವಂಥದ್ದು. ಸೊ 2 ರಸೀದಿಗಳು ಇವಾಗ ಅದೇ ಮಾರುಕಟ್ಟೆಯ ಸೀಲ್ ಮತ್ತು ಸಹಿಯೊಂದಿಗೆ ಇರುವಂತಹ ಒಂದು 21/10/2025 ಅಂದರೆ ಮೊನ್ನೆ ದಿವಸ. ಸೊ ಆ ಒಂದು ರಸೀದಿ ಕೂಡ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಕರ್ನಾಟಕದ ಹಾಸನದಲ್ಲಿ ಲಾರಿಯಲ್ಲಿ 12 ಎಮ್ಮೆಗಳನ್ನು ಕೊಂಡು ಬಂದಿದ್ದಂತಹ ಕಾಸರಗೋಡು ಮೂಲದ ಅಬ್ದುಲ್ಲಾ ಮೇಲೆ ಪೊಲೀಸರು ಗುಂಡು ಹಾರಿಸಿದ ಪ್ರಕರಣದಲ್ಲಿ ಇನ್ನಷ್ಟು ವಿವರಗಳು ಹೊರಗಡೆ ಬರ್ತಾ ಇರುವಂಥದ್ದು. ಲಾರಿಯಲ್ಲಿದ್ದ ಎಮ್ಮೆಗಳನ್ನು ಮಾರುಕಟ್ಟೆಯಿಂದ ಕಾನೂನುಬದ್ಧವಾಗಿ ಖರೀದಿಸಿದ್ದಾರೆಂಬ ದಾಖಲೆಗಳು ಹೊರಬಂದಿವೆ. ಅಕ್ಟೋಬರ್ 21ರಂದು ಚನ್ನನಾರಾಯಣಪಟ್ಟಣ ಮಾರುಕಟ್ಟೆಯಿಂದ ಈ ಎಮ್ಮೆಗಳನ್ನು ಖರೀದಿಸಲಾಗಿತ್ತು. ಚನ್ನನಾರಾಯಣಪಟ್ಟಣ APMC ನೀಡಿದ ದಾಖಲೆಗಳು ಕೂಡ ಇದನ್ನು ದೃಢಪಡಿಸ್ತಾ ಇದೆ. ಈಶ್ವರಮಂಗಲದ ದೇಲಂಪಾಡಿ ಮೂಲದ ಜಲಾಲುದ್ದೀನ್ ಹಾಸನದ ಕೃಷಿಕ ಹಿರಿಯಣ್ಣ ಗೌಡ ಅವರಿಂದ ಎಮ್ಮೆಗಳನ್ನು ಖರೀದಿ ಮಾಡಿದರು. ಒಂದು ಕಾಳಿಗೆ, 2 ಹಸುಗಳಿಗೆ ಮತ್ತು 2 ಕರುಗಳಿಗೆ ಒಟ್ಟು 2 ಲಕ್ಷ ರೂಪಾಯಿ ನೀಡಲಾಗಿತ್ತು. APMC ಮೂಲಕವೇ ಹಣ ಪಾವತಿಸಲಾಗಿತ್ತು. ಇದೇ ಲಾರಿಯನ್ನು ಈಶ್ವರಮಂಗಲದಲ್ಲಿ ಪೊಲೀಸರು ತಡೆದಿದ್ದರು. ನಂತರ ಅಬ್ದುಲ್ಲಾರ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದರು. ಇದರ ಜೊತೆಗೆ BJPಯ ನಾಯಕ ಅರುಣ್ ಕುಮಾರ್ ಪುತ್ತಿಲ ಮತ್ತು ಅವನ ಕಾರ್ಯಕರ್ತರು ಲಾರಿಯ ಶೀಟ್ ಹಾಗೂ ಕಡ್ಡಿಗಳನ್ನು ಕತ್ತರಿಸಿ ಎಮ್ಮೆಗಳನ್ನು ಹೊರಗೆ ಬಿಡುವ ವೇಳೆ ಪೊಲೀಸರು ಕಾವಲು ನಿಂತಿರುವ ದೃಶ್ಯಗಳು ಹೊರಬಂದಿವೆ. ನಿರಂತರವಾಗಿ ಧಾರ್ಮಿಕ ವೈಷಮ್ಯ ಉಂಟು ಮಾಡುವ ಹೇಳಿಕೆಗಳಿಂದಾಗಿ ದಕ್ಷಿಣ ಕನ್ನಡದಿಂದ ಗಡೀಪಾರಾಗಿದ್ದಂತಹ ವ್ಯಕ್ತಿಯೇ ಈ ಅರುಣ್ ಕುಮಾರ್ ಪುತ್ತಿಲ. ಆದರೆ ಅವರು ಇನ್ನೂ ಈ ಪ್ರದೇಶದಲ್ಲಿ ಸಕ್ರಿಯವಾಗಿದ್ದಾರೆ. ಅಂದರೆ ಗಡೀಪಾರಾದಂತಹ ಅವರ ವ್ಯಕ್ತಿ ಇನ್ನೂ ಕೂಡ ಅದೇ ಒಂದು ತಾಲೂಕಿನಲ್ಲಿ ಸಕ್ರಿಯವಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಾರ್ತೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮಾತ್ರವಲ್ಲ, ಒಂದು ರಸೀದಿ ಕೂಡ ಇದೆ. ಇದು ಪೊಲೀಸ್ ಇಲಾಖೆಗೆ ತಲುಪಿದೆಯಾ ಅನ್ನುವಂತಹ ಮೊದಲ ಪ್ರಶ್ನೆ. ಅಂದರೆ ಈ ಒಂದು ರಸೀದಿ ಅಥವಾ ದಾಖಲೆಗಳು ನೋಡಿ, ಅವರು ಪೊಲೀಸ್ ಆಗುವಾಗ ಇಂತಹ ವಿಚಾರಗಳು ಯಾರೇ ಮಾಹಿತಿ ಕೊಟ್ಟರೂ ಪರವಾಗಿಲ್ಲ, ಯಾರೋ ಅನಾಮಿಕ ಫೋನ್ ಮಾಡಿ ಹೇಳ್ತಾನೆ ಇಂತಹ ಸಾಗಾಟ ನಡೀತಾ ಇದೆ, ವಿಚಾರಣೆ ನಡೆಸಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದಾಖಲೆಗಳನ್ನು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ. ನಂತರ ಈ ಒಂದು ಲಾರಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ತಡೆ ಹಿಡಿಯುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅಥವಾ ಅದನ್ನು ತಡೆ ಹಿಡಿದು ದಾಖಲೆಗಳನ್ನು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ. ದಾಖಲೆಗಳು ಇದೆಯಾ ಇಲ್ವಾ ಅನ್ನೋದನ್ನು ಮೊದಲೇ ಏಕಾಏಕಿ ಒಂದು 10 ಕಿಲೋಮೀಟರಿಂದ ಓಡಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಅದೇ ಒಂದು ದ್ವೇಷದ ಮೇಲೆ, ಆ ಒಂದು ಕೋಪದ ಮೇಲೆ
ಸರಿಯಾಗಿ ಕಾಲಿಗೆ ಗುಂಡು ಹಾರಿಸ್ತಾರೆ, ಆಮೇಲೆ ಇನ್ನೊಂದು ಫೈರಿಂಗ್ ಲಾರಿಯ ಮೇಲೆ ಮಾಡ್ತಾರೆ ಅಂತ ನೋಡಿ, ಒಂದು ರೀತಿಯಲ್ಲಿ ಕಾನೂನನ್ನೇ ದುರುಪಯೋಗ ಮಾಡುವಂತಹ ಪರಿಸ್ಥಿತಿಗಳು ಎಲ್ಲ ರೀತಿಯಲ್ಲೂ ಇವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು. ನೋಡಿ, ಆ ಒಂದು ಹಿಂದೂ ನಾಯಕರಾದಂತಹ ಅರುಣ್ ಕುಮಾರ್ ಪುತಿಲ್ ಅವರು ಅಲ್ಲಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಏನು ಪೊಲೀಸರು ಇದ್ದರು, ಆ ಒಂದು ಪೊಲೀಸರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಯಿತು. ಯಾಕೆ ಅವರನ್ನು ಅಲ್ಲಿ ಕಾರ್ಯಾಚರಣೆಗೆ ನೀವು ಸಮ್ಮತಿ ಕೊಟ್ರಿ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಆದರೆ SP ಅವರು ಇರ್ಬೋದು ಅಥವಾ SA ಇರ್ಬೋದು, ಈ ಒಂದು ವಿಚಾರದಲ್ಲಿ ಏನೋ ಮಾಡಿದ್ದೇ ಸರಿ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರು. ಯಾವುದೇ ದುರುದ್ದೇಶ ಇರಲಿಲ್ಲ, ಹೌದು, ಅಲ್ಲಿ ಜಾನುವಾರುಗಳು ಇನ್ನಷ್ಟು ಸಾವುಗಳು ಸಂಭವಿಸದಿರಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಅವರನ್ನು ಇಳಿಸಿರ್ಬೋದು. ಸೊ ಅಲ್ಲಿ ಪ್ರಶ್ನೆ ಉದ್ಭವವಾಗಿದ್ದು ಈ ಅರುಣ್ ಕುಮಾರ್ ಪುತಿಲ್ ಅಂದರೆ ಅವರ ಕೈಯಲ್ಲಿ ಒಂದು ಮಚ್ಚು ಕೂಡ ನೋಡಿದ್ವಿ. ಆ ಮಚ್ಚು ಕಾನೂನು ಬಾಹಿರ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದು ಅದೇ ಅಲ್ಲಿಂದ ಪಕ್ಕದಲ್ಲಿದ್ದಂತಹ ಒಂದು ಮುಸ್ಲಿಂ ಸಮುದಾಯದ ಕುಟುಂಬದಿಂದ ತಂದಂತಹ ಒಂದು ಕತ್ತಿ ಅಂತ ಹೇಳಿ ಅದನ್ನು ಮುಗಿಸಲಾಗಿತ್ತು. ಆದರೆ ಅಲ್ಲಿ ಉದ್ಭವವಾಗಿದ್ದಂತಹ ಪ್ರಶ್ನೆ, ಅವರು ರೌಡಿ ಶೀಟರ್ ಆಗಿದ್ದಂತಹ ವ್ಯಕ್ತಿ ಅಥವಾ ಅವರು ಗಡಿಪಾರು ಆದೇಶದಲ್ಲಿರುವಂತಹ ವ್ಯಕ್ತಿ ಹೇಗೆ ಇಷ್ಟು ಬಹಿರಂಗವಾಗಿ ಪೊಲೀಸರ ಎದುರು ಕಾರ್ಯಾಚರಣೆಗೆ ಬಂದಿದ್ದ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಂಥದ್ದು. ಹಲವು ನಾಯಕರುಗಳು ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿದ್ರು. ಆದರೆ ಪೊಲೀಸರು ಮಾತ್ರ ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ತಟಸ್ಥರಾಗಿ ವಿವರಣೆಗಳನ್ನು ಕೊಡ್ತಾಯಿದ್ರು. ಯಾವುದೇ ಹೆಚ್ಚಿನ ಮಾಹಿತಿಗಳನ್ನು ಹೊರಗಡೆ ಹಾಕ್ತಾ ಇರಲಿಲ್ಲ. ಆದರೆ ನಿಜವಾಗ್ಲೂ ಇವಾಗ ಅನಿವಾರ್ಯದ ಪರಿಸ್ಥಿತಿ ಏನಂದರೆ, ಈ ಒಂದು ವಿಚಾರದಲ್ಲಿ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಬಂದಂತಹ ವ್ಯಕ್ತಿಗಳನ್ನು ಓಡಿಸಿಕೊಂಡು ಬಂದು ಬೆನ್ನಟ್ಟಿ ಬಂದು ಹಿಡಿದಿದ್ದಾರೆ ಮತ್ತು ಶೂಟೌಟ್ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟು ಇವಾಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಕೆಲವೊಂದು ಮಾಧ್ಯಮಗಳು ಈ ಅಬ್ದುಲ್ಲಾ ಅನ್ನುವಂತಹ ಆರೋಪಿ ಏನಿದ್ದಾನೆ, ಚಾಲಕನಾಗಿದ್ದಂತಹ ಆರೋಪಿ, ಆ ಒಂದು ಆರೋಪಿಯನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಕೆಲವೊಂದು ಪ್ರಯತ್ನಗಳು ನಡೆದಿದೆ. ಪೊಲೀಸರು ಬರುವುದಕ್ಕಿಂತಲೂ ಮೊದಲು ಹಲವು ವಾಹನಗಳು ನಮ್ಮನ್ನು ಅಡ್ಡಗಟ್ಟುವಂತಹ ಪ್ರಯತ್ನಗಳು ಮಾಡಿದ್ದವು. ಅದರಲ್ಲಿ ಪ್ರತ್ಯೇಕವಾಗಿ ಹೇಳ್ತಾರೆ, ಒಂದು ರೆಡ್ಸ್ ಕಾರ್ನ ವಿಚಾರ ಹೇಳ್ತಾರೆ. ಗೊತ್ತಿಲ್ಲ, ಇವೆಲ್ಲವೂ ಜನಸಾಮಾನ್ಯರ ನಡುವೆ ನಡೀತಾ ಇರುವಂತಹ ಒಂದು ಅಂತೆಕಂತೆಗಳು. ಇವಾಗ ಆಧಾರರಹಿತ ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಪೊಲೀಸ್ ಫೈರಿಂಗ್ ನಡೆದ ಬಗ್ಗೆ ನಮಗೆ ಯಾವುದೇ ದಾಖಲೆಗಳಿಲ್ಲ. ಪೊಲೀಸರು ಏನು ಹೇಳ್ತಾರೆ ಅದನ್ನೇ ನಾವು ನಿಮ್ಮ ಮುಂದೆ ತಂದಿದ್ದೆವು. ಇವಾಗಲೂ ಕೂಡ ಇಲ್ಲಿನ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅದನ್ನೇ ನಾವು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ರೆಡ್ಸ್ ಕಾರು ಅಡ್ಡ ಬರುತ್ತೆ, ಆಮೇಲೆ ಬೇರೊಂದು ಕಾರು ಅಡ್ಡ ಬಂದಿತ್ತು. ಸೊ ಇವೆಲ್ಲದರ ನಡುವೆ ಆತ ತಪ್ಪಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿರ್ಬೋದು. ನಂತರ ಕೊನೆಯದಾಗಿ ಪೊಲೀಸರು ಬೆನ್ನಟ್ಟಿ ಬಂದಿರುವಂಥದ್ದು ಎನ್ನುವಂತಹ ವಿಚಾರ ಕೂಡ ಇವಾಗ ಕೇಳಿ ಬರ್ತಾ ಇರುವಂಥದ್ದು. ಯಾವುದೇ ದಾಖಲೆಗಳಿಲ್ಲ ಈ ಒಂದು ವಿಚಾರಕ್ಕೆ, ಅಂತೆಕಂತೆಗಳಾಗಿ ಇದು ಕೂಡ ಒಂದು ವಾರ್ತೆಗಳು. ಅಂದರೆ ಇವಾಗ ನಾವು ಎಲ್ಲ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಲಭ್ಯವಾದಂತಹ ಲಾರಿ ಮತ್ತು ಜಾನುವಾರುಗಳನ್ನು ಬಿಟ್ಟರೆ ಬಾಕಿ ನಾವು ಕೇಳಿದಗಳೆಲ್ಲವೂ ಅದು ಮೇ ಬಿ ಪೊಲೀಸರೇ ಕೊಟ್ಟಿರ್ಬೋದು. ಆದರೂ ಕೂಡ ಅವು ಅಂತೆಗಂತೆಗಳಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ದಾಖಲೆಗಳು ಯಾವುದೂ ಇಲ್ಲ, ಯಾವುದೇ CCTV ಫುಟೇಜ್ಗಳನ್ನು ಅವರು ಪ್ರಸ್ತುತಪಡಿಸಿ ಯಾವುದೇ ವಿಚಾರಗಳನ್ನು ನಮ್ಮ ಮುಂದೆ ತಂದಿಲ್ಲ. ಸೊ ಅದರಿಂದಾಗಿ ಏನು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇತ್ತು ಇವಾಗ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಅವೆಲ್ಲ ವಿಚಾರಗಳು ಒಂದು ರೀತಿಯಲ್ಲಿ ಅಂತೆಗಂತೆಗಳಾಗಿಯೇ ಇರುತ್ತೆ. ಇನ್ನು ದಾಖಲೆಗಳನ್ನು ಯಾವ ರೀತಿಯಲ್ಲಿ ಹೊರಗಡೆ ತರ್ತಾರೆ, ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೊರಗಡೆ ತೋರಿಸಿದ ನಂತರ ಅದನ್ನು ನಾವು ಅದೇ ನಿರ್ದಿಷ್ಟವಾದಂತಹ ವಾರ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲದರ ನಡುವೆ ಇಂತಹ ವಿಚಾರಗಳು ನಡೆದಿದೆ ಎನ್ನುವಂತಹ ಕೆಲವೊಂದು ಸಂದೇಹಗಳು ಮೊದಲೇ ಮೂಡ್ತಾ ಇತ್ತು. ಆದರೆ ಈ ಒಂದು ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ಈ ಒಂದು ಶೂಟೌಟ್ ಫೈರಿಂಗ್ ಕೆಲವೊಂದು ನಾಯಕರುಗಳ ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಂಚಲನ ಮೂಡಿಸ್ತಾ ಇರುವಂಥದ್ದು, ಸಂಶಯಾಸ್ಪದವಾಗಿ ಇರುವಂಥದ್ದು. ಓರ್ವ ಮುಸ್ಲಿಂ ಆಗಿದ್ದ ಕಾರಣಕ್ಕೆ ಆತನ ಮೇಲೆ ಶೂಟೌಟ್ ಆಯಿತಾ, ಫೈರಿಂಗ್ ಆಯಿತು ಅನ್ನುವಂತಹ ವಿಚಾರ ಕೂಡ ಒಂದು ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ವ್ಯಕ್ತಿಯ ಜೊತೆ ಏನು ಈ ಒಂದು ಜಾನುವಾರು ವ್ಯಾಪಾರ ಮಾಡ್ತಾನೆ ಆ ಒಂದು ವ್ಯಕ್ತಿಯ ಜೊತೆ ಓರ್ವ ಹಿಂದೂ ಮುಖಂಡನಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಸಂಬಂಧ ಇದೆ. ಇದು ಕೇಳಿ ಬರ್ತಾ ಇರುವಂತಹ ಒಂದು ವಿಚಾರ. ಸೊ ಆ ಒಂದು ಸಂಬಂಧ ಒಂದೆರಡು ದಿವಸಗಳ ಮೊದಲು ಅವರ ನಡುವೆ ವೈಷಮ್ಯ ಬಂದಿತ್ತು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಜಾನುವಾರು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಆತ ಮಾಹಿತಿಯನ್ನು ಸೋರಿಕೆ ಮಾಡಿದ್ದ, ಕೆಲವೊಂದು ನಾಯಕರಿಗೆ ತಲುಪಿಸಿದ, ಅದು ಪೊಲೀಸ್ ಕಾರ್ಯಾಚರಣೆಗೂ ತಲುಪುವಂತೆ ಮಾಡಿತ್ತು ಎನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಇವೆಲ್ಲದರ ನಡುವೆ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂದರೆ, ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಎಷ್ಟರ ಮಟ್ಟಿಗೆ ದಕ್ಷತೆ ಈ ಒಂದು ಜಾನುವಾರು ಸಾಗಾಟ ಪ್ರಕರಣದಲ್ಲಿ ನಡೆದಿದೆ ಎನ್ನುವುದರ ಬಗ್ಗೆ ನಮಗೆ ಇವತ್ತು ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡಬೇಕಾದದ್ದು. ಇದು ಬರೀ ಒಂದು ಜಾನುವಾರು ಸಾಗಾಟ ಅಥವಾ ಶೂಟೌಟ್ ಪ್ರಕರಣ ಮಾತ್ರ ಆಗಿದ್ದರೆ ಪರವಾಗಿರಲಿಲ್ಲ. ಇದರ ಹಿಂದೆ ಕೆಲವೊಂದು ಕಾರಣದ ಕೈಗಳು ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂತಹ ಗಂಭೀರವಾದಂತಹ
ಪ್ರಶ್ನೆಗಳು ಸಂದೇಹಗಳು ಉದ್ಭವ ಆಗಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.